ಆಸರ ಟಿವಿಯ ಎಲ್ಲ ವೀಕ್ಷಕರಿಗೂ ಕರ್ತನ ನಾಮ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಕಳೆದ ಹಲವಾರು ಸಂಚಿಕೆಗಳಿಂದ ನಾವು ಕರ್ತನ ನಾಮದ ವಿಶೇಷತೆ ಬಗ್ಗೆ ನಾವು ತಿಳ್ಕೊಳ್ತಾ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೆ ಆಶೀರ್ವಾದದಾಯಕವಾಗಿತ್ತು. ಇನ್ನು ಕೆಲವರು ಹೇಳ್ತಾರೆ, ನಾವೊಂದು ಕರ್ತನ ಆರಾಧನೆ ಮಾಡುವಂಥ ಸಮಯದಲ್ಲಿ ಆ ಒಂದೊಂದು ನಾಮದ ನಾವು ಇಷ್ಟಕ್ಕೆ ಆರಾಧನೆ ಮಾಡ್ತಾ ಇದ್ವಿ, ಆದರೆ ಅದರ ಮಹಿಮೆ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ, ಅದರ ಅರ್ಥಗಳ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಈಗಾದರೂ ನಾವು ಉತ್ತಮವಾಗಿ ಒಂದು ಭಾವನೆಯಿಂದ ನಾವು ಆರಾಧನೆ ಮಾಡಲಿಕ್ಕೆ ಇದು ಕಾರ್ಯಕ್ರಮ ಅನುಕೂಲವಾಗಿತ್ತು ಎಂದು ಹೇಳುವಾಗ ನಮಗೆ ತುಂಬ ಸಂತೋಷವಾಗ್ತದೆ. ಪ್ರಿಯ ವೀಕ್ಷಕರೇ, ಇಂದು ಕೂಡ ನಮ್ಮ ಮಧ್ಯದಲ್ಲಿ ಆತನ ಕರ್ತನ ನಾಮದ ಬಗ್ಗೆ, ಅದರ ವಿಶೇಷತೆ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಿ ಅಬ್ರಾಹಂ ಬಂದಿರ್ತಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿಯೂ ಹಾಗೂ ಆಸರ ಟಿವಿ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಸ್ವಾಗತ ಪಾಸ್ಟ್ರೆ. ಇವತ್ತು ಯಾವ ಒಂದು ನಾಮದ ಬಗ್ಗೆ ನೀವು ತಿಳಿಯಲಿಕ್ಕೆ ಇಷ್ಟಪಡ್ತೀರಾ? ಮೊದಲು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ನಾವು ಈಗಾಗಲೇ ಅನೇಕ ವಿಷಯಗಳನ್ನು ಅಥವಾ ದೇವರ ಗುಣಾತಿಶಯಗಳನ್ನು ನಾವು ನೋಡಿದ್ದೇವೆ. ನಾಮ ಅಂತ ಹೇಳೋದಕ್ಕಿಂತಲೂ ಗುಣಾತಿಶಯ ಅಂತ ಹೇಳುವಂಥದ್ದು ಭಾಳ ಉತ್ತಮವಾಗಿರ್ತದೆ. ಆದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಾಮ ಅಂತ ಹೇಳುವುದಷ್ಟೇ. ಆದರೆ ದೇವರ ಗುಣಾತಿಶಯಗಳು ಬಹಳ ವಿಶಿಷ್ಟವಾದಂಥ ಸ್ವಭಾವಗಳ ಬಗ್ಗೆ ನಾವು ನೋಡಿದ್ದೇವೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಶೀರ್ಷಿಕೆಗಳು, ನಾಮಗಳನ್ನು ನಾವು ಕಲಿತಾ ಬಂದಿದ್ದೇವೆ. ಇವತ್ತು ಯೆಹೋವ ಚಿದ್ಕೇನು ಅಥವಾ ಯೆಹೋವ ಸಿದ್ಕೇನು ಎಂಬುದಾಗಿ ಅದನ್ನು ಹೇಳ್ತಾರೆ. ಕನ್ನಡ ಭಾಷಾಂತರ ಮಾಡುವಾಗ ಅದನ್ನು ಚ ಉಚ್ಚಾರದಲ್ಲಿ ಚಿದ್ಕೇನು ಎಂಬುದಾಗಿ ಮಾಡಿದ್ದಾರೆ. ಮೂಲ ಭಾಷೆಯಲ್ಲಿ ಚ ಉಚ್ಚಾರ ಇಲ್ಲ, ಸಿದ್ಕೇನು ಎಂಬುದಾಗಿ ಈ ಒಂದು ಉಚ್ಚಾರದಲ್ಲಿ, ಅಥವಾ ಅದನ್ನು ಇಂಗ್ಲೀಷ್ ಭಾಷೆಯಲ್ಲಿ ಮಾಡುವಾಗ TSI ಎಂಬುದಾಗಿ, ಸಿದ್ಕೇನು ಎಂಬುದಾಗಿ, ಅಲ್ಲಿ ಟಿ ಸೈಲೆಂಟ್ ಆಗ್ತದೆ. ಅದನ್ನು ಕನ್ನಡದಲ್ಲಿ ಆ ರೀತಿ ಉಚ್ಚಾರ ಮಾಡಲಿಕ್ಕೆ ಆಗದೇ ಇರುವುದರಿಂದ ಯೆಹೋವ ಚಿದ್ಕೇನು ಎಂಬುದಾಗಿ ಅದನ್ನು ಭಾಷಾಂತರ ಮಾಡಿದ್ದಾರೆ. ಈ ಒಂದು ನಾಮ ವಿಶೇಷತೆಯಲ್ಲಿ ಅಥವಾ ಗುಣಾತಿಶಯದಲ್ಲಿರುವಂಥ ವಿಶೇಷವಾದ ಅಂಶಗಳು, ಆಶೀರ್ವಾದಗಳ ಬಗ್ಗೆ ಇವತ್ತು ನಾವು ಕಲಿಯುವಂಥವರಾಗಿರೋಣ. ನಾವು ಅದಕ್ಕೆ ಪ್ರಾರಂಭದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ ಅದರ 6ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳುವಂಥವರಾಗಿರೋಣ. ಅವನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತರಾಗಿರುವರು, ಇಸ್ರಾಯೇಲರು ನೆಮ್ಮದಿಯಾಗಿ ವಾಸಿಸುವರು. ಯೆಹೋವ ಚಿದ್ಕೇನು, ಅಂದರೆ ಯೆಹೋವನೇ ನಮ್ಮ ಸದ್ಧರ್ಮ ಎಂಬ ಹೆಸರು ಅವನಿಗಾಗುವುದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡಿದ್ದೇವೆ, ಯೆಹೋವ ಚಿದ್ಕೇನು ಎಂಬಂಥ ಆ ಒಂದು ಹೆಸರು, ನಾವು ಬಹಳ ವಿಶಿಷ್ಟವಾಗಿರುವಂಥ ಹೆಸರನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೂ ಒಂದು ರೆಫರೆನ್ಸ್ ವಾಕ್ಯವನ್ನು ಕೂಡ ನೋಡಿಕೊಳ್ಳುವಂಥವರಾಗಿರೋಣ. 33ನೇ ಅಧ್ಯಾಯ, ಅದೇ ಯೆರೆಮೀಯನ ಪ್ರವಾದನೆ 16ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ಆಗ ಯಹೂದ್ಯರು ಸುರಕ್ಷಿತವಾಗಿರುವರು, ಯೆರೂಸಲೇಮಿನವರು ನೆಮ್ಮದಿಯಾಗಿ ವಾಸಿಸುವರು. ಯೆಹೋವ ಚಿದ್ಕೇನು, ಅಂದರೆ ಯೆಹೋವನೇ ನಮ್ಮ ಸದ್ಧರ್ಮ ಎಂಬ ಹೆಸರು ಈ ಪಟ್ಟಣಕ್ಕೆ ಸಲ್ಲುವುದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ 2 ಬಾರಿ, ಅಥವಾ ಈ ಯೆರೆಮೀಯನ ಗ್ರಂಥದಲ್ಲಿ 2 ಬಾರಿ ಯೆಹೋವ ಚಿದ್ಕೇನು ಎಂಬಂಥ ಹೆಸರನ್ನು ನೋಡಿದ್ದೇವೆ. ಮತ್ತು ಇದು ಈ 2 ಭಾಗಗಳಲ್ಲಿ ಮಾತ್ರ ಯೆಹೋವ ಚಿದ್ಕೇನು ಎಂಬಂಥ ಹೆಸರು ನೇರವಾಗಿ ಕೊಡಲ್ಪಟ್ಟಿರುವಂಥದ್ದನ್ನು ನೋಡ್ತೇವೆ. ಇನ್ನು ಬೇರೆ ಎಲ್ಲಿಯೂ ಕೂಡ ಆ ರೀತಿ ನಮಗೆ ನೋಡಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಇನ್ನೊಂದು, ಈಗ ಇಲ್ಲಿ 23ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಅವನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತವಾಗಿರುವರು, ಇಸ್ರಾಯೇಲ್ಯರು ನೆಮ್ಮದಿಯಾಗಿ ವಾಸಿಸುವರು. ಯೆಹೋವ ಚಿದ್ಕೇನು, ಯೆಹೋವನೇ ನಮ್ಮ ಸದ್ಧರ್ಮ ಎಂಬ ಹೆಸರು ಅವನಿಗೆ ಆಗುವುದು ಅನ್ನುವಂಥದ್ದು ಒಂದು ವ್ಯಕ್ತಿಗೆ ಇರುವಂಥ ಹೆಸರು. ಇನ್ನು 2ನೇ ಭಾಗದಲ್ಲಿ ನಾವು ನೋಡಿದ್ದು, ಯೆಹೋವನೇ ನನ್ನ ಸದ್ಧರ್ಮ ಎಂಬಂಥದ್ದು ಆ ಪಟ್ಟಣಕ್ಕೆ ಆ ಹೆಸರು ಬರುವುದು ಎಂಬುದಾಗಿ ನೋಡಿ 16ನೇ ವಾಕ್ಯದ ಕೊನೆಯ ಭಾಗದಲ್ಲಿ, ಎಂಬ ಹೆಸರು ಈ ಪಟ್ಟಣಕ್ಕೆ ಸಲ್ಲುವುದು ಎಂಬುದಾಗಿ. ಮೊದಲು ಆ ಹೆಸರು ಅವನಿಗಾಗುವುದು, 2ನೇದು ಆ ಹೆಸರು ಆ ಪಟ್ಟಣಕ್ಕೆ ಸಲ್ಲುವುದು ಎಂಬುದಾಗಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಂಗತಿ. ಅಂದರೆ ಈ ಯೆಹೋವ ಚಿದ್ಕೇನು ಎಂಬಂಥ ಹೆಸರು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಂಥ ಹೆಸರು. ಅದನ್ನೇ ಅದು ಪ್ರವಾದನೆಯಾಗಿ ಅಲ್ಲಿ 23ನೇ ಅಧ್ಯಾಯ ನೋಡಿ, ಧರ್ಮರಾಜನು ಪಟ್ಟಕ್ಕೆ ಬರುವ ವಾಗ್ದಾನ ಎಂಬುದಾಗಿ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಅಥವಾ ಯೇಸು ಕ್ರಿಸ್ತನು ಅಥವಾ ದೇವರ ಮೆಸ್ಸಿಯನು ಈ ಲೋಕಕ್ಕೆ ಬರುವ ಬಗ್ಗೆ ಅಲ್ಲಿ ಪ್ರವಾದನೆಯನ್ನು ಹೇಳ್ತಾ ಇರುವಂಥದ್ದನ್ನು ನೋಡ್ತೇವೆ. ಅಥವಾ ಈ ಯೆರೆಮೀಯನ ಗ್ರಂಥವನ್ನು ನಾವು ಒಟ್ಟಿಗೆ ನಾವು ಕಲಿಯುವಾಗ ಅಲ್ಲಿ ನೋಡ್ತೇವೆ, ಯೆರೆಮೀಯನ ಪ್ರವಾದನೆಯಲ್ಲಿ ಇಸ್ರಾಯೇಲ್ಯರು ತುಂಬ ಹಾಳಾಗಿ ಹೋಗಿದ್ದರು. ಇನ್ನು ಇಸ್ರಾಯೇಲ್ಯರಿಗೆ ಬೋಧನೆ ಮಾಡುವಾಗ ಇಸ್ರಾಯೇಲ್ಯರು ತಿರುಗಿ ಬೀಳ್ತಾ ಇದ್ದರು. ಅವರು ತಿದ್ದಿಕೊಳ್ಳಲಿಕ್ಕೆ ಸಿದ್ಧರಿರಲಿಲ್ಲ.
ಈ ಯೆರೆಮೀಯನ ಪ್ರವಾದನೆಯ ಕಾಲ ಅನ್ನುವಂಥದ್ದು ಇಸ್ರಾಯೇಲ್ ದೇಶದ ಅಥವಾ ಇಸ್ರಾಯೇಲ್ ದೇಶ ನಂತರದ ದಿನಗಳಲ್ಲಿ ಇಬ್ಬಾಗವಾಗ್ತದೆ. ಇಸ್ರಾಯೇಲ್ ದೇಶ ಎಂಬಂಥ ಒಂದು ಭಾಗ, ಯಹೂದ್ಯ ದೇಶ ಅನ್ನುವಂಥ ಇನ್ನೊಂದು ಭಾಗವಾಗ್ತದೆ. ಉತ್ತರದ ಭಾಗದಲ್ಲಿ 10 ಕುಲಗಳಿದ್ದವು, ಅಲ್ಲಿ ಅವರನ್ನು ಇಸ್ರಾಯೇಲ್ ಎಂಬುದಾಗಿ ಕರೀತಾ ಇದ್ದರು, ಯಾಕಂದರೆ ಹೆಚ್ಚು ಕುಲಗಳು ಇದ್ದಿದ್ದರಿಂದ ಅವ್ರನ್ನ ಇಸ್ರಾಯೇಲ್ ಅಂತ ಕರೀತಾ ಇದ್ದರು. ದಕ್ಷಿಣದಲ್ಲಿ 2 ಕುಲಗಳು ಮಾತ್ರ ಇದ್ದವು, ಅಂದರೆ ಯಹೂದ್ಯರು ಮತ್ತು ಬೆನ್ಯಾಮೀನ್ಯರು, ಅವ್ರನ್ನ ಯಹೂದ ಕುಲ ಎಂಬುದಾಗಿ ಕರೀತಾ ಇದ್ದರು. ಇನ್ನು ಅವರ ಸಂಗಡ ಲೇವಿಯರು ಕೂಡ ಸೇರಿಕೊಂಡಿದ್ದರು, ಯಾಕಂತ ಹೇಳಿದರೆ ಅವರು ಉತ್ತರದಲ್ಲಿ ಲೇವಿಯರನ್ನು ಅವರು ತಿರಸ್ಕಾರ ಮಾಡಿದರು, ಹಾಗೆ ದಕ್ಷಿಣದಲ್ಲಿ ಲೇವಿಯರು ಕೂಡ ಇದ್ದರು. ಒಟ್ಟಿನಲ್ಲಿ 3 ಕುಲ ಅಂತ ಹೇಳ್ಬೋದು. ಏನಿದ್ರು ಉತ್ತರ ಕುಲಕ್ಕೆ ಇಸ್ರಾಯೇಲ್ ಎಂಬುದಾಗಿಯೂ ದಕ್ಷಿಣ ಕುಲಕ್ಕೆ ಯಹೂದ್ಯ ಅಂತ ಹೆಸರಿತ್ತು. ಇನ್ನು ಉತ್ತರದಲ್ಲಿ ಅನೇಕ ರಾಜರುಗಳು ಆಳಿದರು, ಆದರೆ ಅವರು ಒಬ್ಬರು ಕೂಡ ದೇವರ ಮಾರ್ಗದಲ್ಲಿ ನಡೆಯಲಿಲ್ಲ. ಕೊನೆಗೆ ಅವರ ರಾಜ್ಯ ನಿರ್ನಾಮ ಆಯಿತು. ಆದರೆ ದಕ್ಷಿಣದಲ್ಲಿ ಅನೇಕ ರಾಜರುಗಳು ಆಳಿದಾಗ ಕೆಲವೊಬ್ಬರು ಭಕ್ತರಿದ್ದರು. ಹಾಗಾಗಿ ದಕ್ಷಿಣದ ರಾಜ್ಯ ಸ್ವಲ್ಪ ದೀರ್ಘಕಾಲ ಇತ್ತು. ಆದರೆ ದಕ್ಷಿಣ ರಾಜ್ಯದ ಕೊನೆಯ ಒಂದು ಕಾಲದಲ್ಲಿ ಚಿದ್ಕೀಯ ಎಂಬಂಥ ಒಬ್ಬ ರಾಜನ ಕಾಲದಲ್ಲಿ ಈ ಯೆರೆಮೀಯ ತನ್ನ ಪ್ರವಾದನೆ ಮಾಡ್ತಾ ಇದ್ದಾನೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಕೊನೆಯ ರಾಜರುಗಳ ಕಾಲದಲ್ಲಿ. ಯೋಷಿಯ ಒಳ್ಳೆ ಭಕ್ತನಾಗಿದ್ದ, ಆದರೆ ಯೋಷಿಯನ ಮಕ್ಕಳು ಯಾಕೀಮ, ವಾಹಾಜ ಮತ್ತು ಚಿದ್ಕೀಯ ಇವರೆಲ್ಲ ಆಳಿದ್ದಾರೆ, ಆದರೆ ಯಾರೂ ಕೂಡ ಭಕ್ತರಾಗಿ ನಡೆಯಲಿಲ್ಲ. ಇವರೆಲ್ಲರ ಆಳ್ವಿಕೆ ಕಾಲದಲ್ಲಿ ಈ ಯೆರೆಮೀಯ ಬದುಕಿದ್ದ. ಅವನು ದೇಶಕ್ಕೆ ನ್ಯಾಯ ತೀರ್ಪು ಬರುವ ಬಗ್ಗೆ, ದೇಶಕ್ಕೆ ಬರುವ ಕಷ್ಟದ ಬಗ್ಗೆ, ದೇಶಕ್ಕೆ ಆಗುವ ಹಿಂಸೆ ಬಗ್ಗೆ, ಈ ಯಹೂದ್ಯರಿಗೆ ಅಥವಾ ಇನ್ನೊಂದು ರೀತಿಯಲ್ಲಿ ಇಡೀ ಇಸ್ರಾಯೇಲರಿಗೆ ಆಗುವ ಗಡೀಪಾರಿನ ಬಗ್ಗೆ ಎಲ್ಲ ವಿಷಯಗಳನ್ನು ಪ್ರವಾದನೆ ಮಾಡ್ತಾನೆ. ಹಾಗೆ ಪ್ರವಾದನೆ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಒಂದು ಕಾಲದಲ್ಲಿ ಲೋಕಕ್ಕೆ ಬರುವಂಥ ಒಳ್ಳೆಯ ಒಬ್ಬ ಕುರುಬನ ಬಗ್ಗೆ ಆತ ಪ್ರವಾದನೆ ಮಾಡ್ತಾ ಇದ್ದಾನೆ. ದೇವರು ಆತನ ಮೂಲಕ ತಿಳಿಸ್ತಾ ಇದ್ದಾನೆ, ಒಂದು ಒಳ್ಳೆಯ ಕುರುಬನನ್ನು ನಾನು ಈ ಲೋಕಕ್ಕೆ ಕಳುಹಿಸುವೆನು, ಆ ಕುರುಬನು ಚದರಿ ಹೋದಂಥ ಕುರಿಗಳನ್ನು ಕೂಡಿಸುವನು. ಪ್ರಾರಂಭದಿಂದ ಓದಿಕೊಳ್ಳುವಾಗ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು 5ನೇ ವಾಕ್ಯದಿಂದ ನೋಡುವಾಗ ಆ ಕುರುಬನು ಯಾರಾಗಿರ್ತಾನೆ ಅಂತ ಹೇಳಿದರೆ, ದಾವೀದನ ಮೂಲದಿಂದ ಬರುವವನು ಸದ್ಧರ್ಮಿಯಾದಂಥ ಒಂದು ಮೊಳಕೆಯಾಗಿ ಆತ ಚಿಗುರುತ್ತಾ ಬರುತ್ತಾನೆ. ನೋಡಿ, ಈ ರೀತಿಯಾಗಿ ಹೇಳ್ತಾ ಬಂದು 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತರಾಗಿರುವರು. ಇನ್ನು ನಾವು ನೋಡ್ತೇವೆ, ಇಸ್ರಾಯೇಲ್ಯರು ನೆಮ್ಮದಿಯಾಗಿ ವಾಸಿಸುವರು. ಯೆಹೋವ ಚಿದ್ಕೇನು ಅಂದರೆ ಯೆಹೋವನೇ ನನ್ನ ಸದ್ಧರ್ಮ ಎಂಬ ಹೆಸರು ಅವನಿಗಾಗುವುದು. ಇದು ಯೇಸು ಕ್ರಿಸ್ತನ ಹೆಸರು ಅಥವಾ ದೇವರ ಹೆಸರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೆಹೋವನೇ ನನ್ನ ಸದ್ಧರ್ಮ. ಇದರ ಬಗ್ಗೆ ನಾನು ವಿವರಣೆ ನಂತರ ನಾನು ಕೊಡ್ತೇನೆ. ಇನ್ನು 33ನೇ ಅಧ್ಯಾಯಕ್ಕೆ ಬರುವಾಗ ಅದರ 16ನೇ ವಾಕ್ಯದಲ್ಲಿ ಆಗ ಯಹೂದ್ಯರು ಸುರಕ್ಷಿತವಾಗಿರುವರು, ಯೆರೂಸಲೇಮಿನವರು ನೆಮ್ಮದಿಯಾಗಿ ವಾಸಿಸುವರು. ಯೆಹೋವ ಚಿದ್ಕೇನು, ಯೆಹೋವನೇ ನನ್ನ ಸದ್ಧರ್ಮ ಎಂಬ ಹೆಸರು ಆ ಪಟ್ಟಣಕ್ಕೆ ಸಲ್ಲುವುದು. ಅಂದರೆ ಆ ಒಂದು 14ನೇ ವಾಕ್ಯದಿಂದ ಮುಂದಕ್ಕೆ ನಾವು ನೋಡುವಾಗ ಅಲ್ಲಿಯೂ ಕೂಡ ದಾವೀದನ ಮೂಲದಿಂದ ಸದ್ಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು. ಇದು ಕೂಡ ಕ್ರಿಸ್ತನ ಕಾಲದ ಬಗ್ಗೆನೇ ಹೇಳಿದ್ದುಂಟು ಪ್ರವಾದನೆ. ಮತ್ತು ಕ್ರಿಸ್ತನ ಕಾಲದಲ್ಲಿ ಏನಾಗ್ತದೆ ಅಂತೇಳಿದರೆ, ಹೌದು, ಕ್ರಿಸ್ತನ ಆಳ್ವಿಕೆಯಲ್ಲಿ ಏನಾಗ್ತದೆ, ಜನರು ನೆಮ್ಮದಿಯಾಗಿ ವಾಸಿಸುವರು, ಸುರಕ್ಷಿತವಾಗಿ ವಾಸಿಸುವರು, ಮತ್ತು ದೇವ ಜನರಿಗೆ ಕೂಡ ಯೆಹೋವ ಚಿದ್ಕೇನು ಎಂಬಂಥ ಹೆಸರು ಬರ್ತದೆ. ಈಗ ನೋಡಿ, ಒಂದು ಕ್ರಿಸ್ತನಿಗೆ ಯೆಹೋವ ಚಿದ್ಕೇನು ಎಂಬಂಥ ಹೆಸರು ಇರುವಾಗಲೇ ಆ ಹೆಸರನ್ನು ದೇವರು ಏನು ಮಾಡ್ತಾ ಇದ್ದಾರೆ, ದೇವ ಜನರಿಗೆ ಕೂಡ ಕೊಡ್ತಾ ಇದ್ದಾರೆ. ಒಂದು ಯೆಹೋವ ಚಿದ್ಕೇನು ಎಂಬಂಥ ಹೆಸರು ದೇವರ ಹೆಸರು, ಯೆಹೋವನೇ ನನ್ನ ಸದ್ಧರ್ಮ. ಈಗ ಯಾರು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೆ ಅವರಿಗೆ ಕೂಡ ಅದೇ ಹೆಸರು ಬರ್ತದೆ. ಈಗ ಅದನ್ನು ವಿವರಿಸಬೇಕು ಅಂತೇಳಿದರೆ ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಅದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಕೆಲವು ವಾಕ್ಯಗಳನ್ನು ನೋಡಿಕೊಂಡು ನಾವು ಮುಂದೆ ಹೋಗೋಣ. 1 ಕೊರಿಂಥಿಯ 1ನೇ ಅಧ್ಯಾಯ ಅದರ 30ನೇ ವಾಕ್ಯವನ್ನು ಓದಿಕೊಳ್ಳೋಣ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ನೋಡಿ, ಅಲ್ಲಿ ನೋಡ್ತೇವೆ, ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ನೋಡಿ, ಈಗ ಯೆಹೋವನೇ ನಮ್ಮ ಸದ್ಧರ್ಮ. ಇಲ್ಲಿ ನಾವು ನೋಡ್ತೇವೆ, ಆತನ ಹೆಸರೇ ಯೆಹೋವನೇ ನನ್ನ ಸದ್ಧರ್ಮ ಅಥವಾ ಯೆಹೋವ ಚಿದ್ಕೇನು ಎಂಬುದು ಯೇಸು ಕ್ರಿಸ್ತನ ಹೆಸರು. ಇನ್ನು ನಾವು ನೋಡ್ತೇವೆ,
ಆ ಯೇಸು ಕ್ರಿಸ್ತನಿಂದಲೇ ನಮಗೆ ನೋಡಿ, ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನ, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನಾಗಿದ್ದಾನೆ. ನೋಡಿ, ಯೇಸು ಕ್ರಿಸ್ತನ ಮೂಲಕವೇ ನಾವು ಕೂಡ ಏನಾಗ್ತೇವೆ, ಯೆಹೋವ ಚಿದ್ಕೇನು, ಯೆಹೋವ ನಮ್ಮ ಸದ್ಧರ್ಮ, ಯೇಸು ಕ್ರಿಸ್ತನೇ ನಮ್ಮ ಸದ್ಧರ್ಮ. ಈಗ ನೋಡಿ, ಇದನ್ನು ವಿವರಿಸಬೇಕು ಅಂತೇಳಿದರೆ ನಮಗೆ ರೋಮ ಪತ್ರಿಕೆಯಲ್ಲಿ ತುಂಬ ವಾಕ್ಯಗಳಿದ್ದಾವೆ. ನಾವು ವಾಕ್ಯಗಳನ್ನು ಪೂರ್ತಿಯಾಗಿ ತೆಗೆದುಕೊಳ್ಳೋದು ಬೇಡ, ನಾನು ಒಂದೆರಡು ವಾಕ್ಯಗಳನ್ನು ಹೇಳ್ತೇನೆ. ರೋಮ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ಮತ್ತು 9, 10 ಮುಂತಾದ ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲ್ಯರು ಸ್ವನೀತಿಯಿಂದ ದೇವರ ಬಳಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ವಾಕ್ಯ ಏನು ಹೇಳ್ತದೆ, ನೀತಿವಂತನು ಒಬ್ಬನೂ ಇಲ್ಲ. ರೋಮ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನೀತಿವಂತನು ಒಬ್ಬನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಅಥವಾ ಕಳೆದುಕೊಂಡಿದ್ದಾರೆ. ನೀತಿವಂತನು ಒಬ್ಬನೂ ಇಲ್ಲ. ಇನ್ನು ದೇವರು ನೋಡುವಾಗ ಒಳ್ಳೆಯವನು ಒಬ್ಬನೂ ಇಲ್ಲ. ಹಾಗಿರುವಾಗ ನಮ್ಮ ನೀತಿ ಕೃತ್ಯಗಳೆಲ್ಲ ಏನಾಗಿದ್ದಾವೆ, ಹೊಲೆಯ ಬಟ್ಟೆಯ ಹಾಗಿದೆ, ಮೈಲಿಗೆಯ ಬಟ್ಟೆಯ ಹಾಗಿದೆ, ಅಥವಾ ಹೊಲಸು ತಾಗಿದ ಕೊಳೆ ತಾಗಿದಂಥ ವಸ್ತ್ರದ ಹಾಗಿದೆ ಎಂಬುದಾಗಿ ಯೆಶಾಯನ ಗ್ರಂಥದಲ್ಲಿ ನೋಡ್ತೇವೆ. ಅಂದರೆ ನಮ್ಮ ನೀತಿಯ ಕೃತ್ಯಗಳೆಲ್ಲ ಏನಾಗಿದ್ದಾವೆ, ಅಧರ್ಮ ಕಾರ್ಯಗಳ ಹಾಗೇ ಇದ್ದಾವೆ. ಅಥವಾ ಅದು ಏನೋ ಸ್ವಲ್ಪ ನೋಡಿ, ಒಂದು ಒಳ್ಳೆಯ ಒಂದು ಆಹಾರವನ್ನು ಸಿದ್ಧ ಮಾಡಿದ್ದೇವೆ, ಅದರಲ್ಲಿ ಒಂದು ಹನಿ ವಿಷ ಬಿದ್ದರೆ ಆಹಾರ ಹಾಳಾಯಿತು. ಒಳ್ಳೆಯ ಒಂದು ಬಿಳಿ ಬಟ್ಟೆಯನ್ನು ತೊಟ್ಕೊಂಡಿದ್ದೇವೆ, ಅದಕ್ಕೆ ಏನಾದರೂ ಸ್ವಲ್ಪ ಗ್ರೀಸ್, ಆಯಿಲ್ ತಾಗಿದರೆ ಅದರ ಆ ಒಂದು ಮಹಿಮೆ ನಷ್ಟ ಆಗಿಬಿಡ್ತದೆ. ಮತ್ತು ಅದನ್ನು ತೊಳೆದು ಶುದ್ಧೀಕರಿಸಬೇಕಾಗ್ತದೆ, ಅಥವಾ ಅದನ್ನು ತೊಳೆದು ಶುಭ್ರಗೊಳಿಸಬೇಕಾಗ್ತದೆ. ಹಾಗೆ ಏನಾಗಿದೆ ಅಂತೇಳಿದರೆ, ಈಗ ಬಟ್ಟೆ ಎಷ್ಟೋ ಬೆಲೆ ಬಾಳುವಂಥದ್ದಿರ್ಬೋದು, ಅಥವಾ ಊಟ ಎಷ್ಟೋ ಒಳ್ಳೆಯದಿರ್ಬೋದು, ಆದರೆ ಅದರಲ್ಲಿ ಬಿದ್ದಿರುವಂಥ ಅಂಶ ಕೆಟ್ಟದಾಗಿರೋದ್ರಿಂದ ಆ ಕೆಟ್ಟದ್ದಕ್ಕೆ ಪವರ್ ಜಾಸ್ತಿ ಉಂಟು. ಈಗ ನೋಡಿ, 99% ಒಳ್ಳೆಯ ಬಿರಿಯಾನಿ ಅಕ್ಕಿಯಿಂದ ನಾವು ಅನ್ನವನ್ನು ರೆಡಿ ಮಾಡಿದ್ದೇವೆ. 1% ವಿಷ ಬಿದ್ದರೂ ಕೂಡ ಇಡೀ 99% ಏನಾಗ್ತದೆ, ಹಾಳಾಗ್ತದೆ. ಹಾಗೆ ಪಾಪಕ್ಕೆ ಶಕ್ತಿ ಬಹಳ ಉಂಟು. ಹಾಗಾಗಿ ನಾವು 99 ಒಳ್ಳೆಯದನ್ನು ಮಾಡಿ ಒಂದು ಕೆಟ್ಟದರಲ್ಲಿದ್ದರೆ ಆ ಕೆಟ್ಟದಕ್ಕೆ ಜಾಸ್ತಿ ಪವರ್ ಬರ್ತದೆ. ಹಾಗಾಗಿ ನಾವು ನಮ್ಮ ಸ್ವನೀತಿಯಿಂದ ದೇವರ ಬಳಿಗೆ ಹೋಗಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ನಮ್ಮ ನೀತಿಯ ಕಾರ್ಯಗಳೆಲ್ಲವೂ ಹೊಲೆಯ ಬಟ್ಟೆಯಂತೆ ಇದ್ದಾವೆ. ಹಾಗಾಗಿ ನಮಗೆ ನೀತಿವಂತನ ಅವಶ್ಯಕತೆ ಉಂಟು. ನಾವು ದೇವರ ಬಳಿಗೆ ಬರಬೇಕು ಅಂತೇಳಿದರೆ ಒಬ್ಬ ನೀತಿವಂತನು ನಮಗೆ ಬೇಕು. ಆ ನೀತಿವಂತನಲ್ಲಿ ಅನೀತಿ, ಅನ್ಯಾಯ, ಅಕ್ರಮ, ಪಾಪ ಇರಬಾರದು. ಆತನ ಮೂಲಕವೇ ನಮಗೆ ದೇವರ ಬಳಿಗೆ ಬರಲಿಕ್ಕೆ ಆಗ್ತದೆ. ಹಾಗಾಗಿ ಇಲ್ಲಿ ನಾವು 1ನೇ ಅಧ್ಯಾಯ 1 ಕೊರಿಂಥ್ಯ 30ನೇ ವಾಕ್ಯದಲ್ಲಿ ನೋಡಿದ್ದೇವೆ, ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನು ಆದನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಇನ್ನೊಂದು ವಾಕ್ಯವನ್ನು ಕೂಡ ಓದಿಕೊಳ್ಳುವಂಥವರಾಗಿರೋಣ. 2 ಕೊರಿಂಥ್ಯಕ್ಕೆ ಬರೋಣ. 2 ಕೊರಿಂಥ್ಯ 5ನೇ ಅಧ್ಯಾಯ ಅದರ 21ನೇ ವಾಕ್ಯವನ್ನು ನಾವು ನೋಡಿಕೊಳ್ಳುವಾಗ ಅಲ್ಲಿ ನಾವು ಈ ಪ್ರಕಾರವಾಗಿ ನಾವು ನೋಡ್ತೇವೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ನೋಡಿ, ಈಗ ನಾವು ದೇವರ ಮುಂದೆ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವ ಹಾಗೆ ದೇವರು ಏನು ಮಾಡಿದ್ದಾರೆ, ಪಾಪ ಇಲ್ಲದಂಥ, ಪಾಪದ ಜ್ಞಾನವೇ ಇಲ್ಲದಂಥ, ಅಥವಾ ಪಾಪದ ಕುರಿತಾಗಿ ಪಾಪ ಒಂದು ಸ್ವಲ್ಪವೂ ಲವಲೇಶವೂ ಇಲ್ಲದಂಥ ಆತನನ್ನು ಅಂದರೆ ಕ್ರಿಸ್ತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ನೋಡಿ, ನಾವು ನೀತಿವಂತರಾಗುವಂಥದ್ದು ಯೆಹೋವನೇ ನಮ್ಮ ಸಧರ್ಮ ಅಂತ ನಾವು ಹೇಳುವಾಗ, ಹೇಗೆ ನಾವು ಆ ಯೆಹೋವನೇ ನನ್ನ ಸಧರ್ಮ, ಯೆಹೋವ ಚಿದ್ಕೇನು ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ, ಹೇಗಂದರೆ ನಾವು ದೇವರಿಗೆ ನೀತಿ ಸ್ವರೂಪಿಗಳಾಗಬೇಕೆಂಬ ಕಾರಣಕ್ಕಾಗಿ ತಂದೆಯಾದ ದೇವರು ಏನು ಮಾಡ್ತಾರೆ, ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಅಂದರೆ ಪಾಪ ಜ್ಞಾನವಿಲ್ಲದ, ಪಾಪ ಸ್ವಲ್ಪವೂ ಇಲ್ಲದ, ಪಾಪ ಮಾಡಲಿಕ್ಕೆ ಆಗದವನಾಗಿರುವ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದರು. ಅಂದರೆ ಪಾಪಿಯಾದಂಥ ನಮ್ಮ ಸ್ವರೂಪದಲ್ಲಿ ಅವರು ಲೋಕಕ್ಕೆ ಬಂದರು. 1ನೇದು. 2ನೇದು, ಪಾಪಿ ನೋಡಿ, ಪಾಪಿಯ ಉದರದಲ್ಲಿ ಅವರು ಹುಟ್ಟಿ ಬಂದರು. ಅದರ ಅರ್ಥ ಮರಿಯಳು ಪಾಪಿ ಅಥವಾ ಹಾಗೆ ಅಂತ ಅರ್ಥವಲ್ಲ, ಮನುಷ್ಯರೆಲ್ಲರೂ ಪಾಪಿಗಳೇ. ಪಾಪಿಯಾದಂಥ ಮನುಷ್ಯನ ಉದರದ ಮೂಲಕವೇ ಅವರು ಈ ಲೋಕಕ್ಕೆ ಬಂದರು. ಪಾಪಿಯಾದ ಮನುಷ್ಯನ ರೂಪದಲ್ಲೇ ಅವರು ಈ ಲೋಕಕ್ಕೆ ಬಂದರು. ಇನ್ನು ಅವರು ಪಾಪಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಟ್ಟನು ಅಂತ ಅದಕ್ಕೆ 2 ರೀತಿಯಲ್ಲಿ ನಾವು ನೋಡ್ತೇವೆ. ಒಂದು, ಅವ್ರು ಏನು ಮಾಡಿದರು, ಸ್ನಾನಿಕ ಯೋಹಾನನ ಕೈ ಕೆಳಗಡೆ ದೀಕ್ಷಾಸ್ನಾನ ಮಾಡಿಸಿಕೊಂಡರು.
ನೋಡಿ, ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥದ್ದು ಯಾರು ಆ್ಯಕ್ಚುಲಿ ಅಂತ ಹೇಳಿದರೆ ಪಾಪಿಗಳು ಮಾಡಿಸಿಕೊಳ್ಳಬೇಕು. ದೇವರ ಕಡೆಗೆ ತಿರುಗಿಕೊಂಡು ಪಾಪಗಳನ್ನು ಅರಿಕೆ ಮಾಡಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು. ಯೇಸುವಲ್ಲಿ ಪಾಪ ಇಲ್ಲ. ಈಗ ಯೋಹಾನನ ಹತ್ರ ಬಂದಾಗ ಯೋಹಾನನು ತಡೀತಾ ಇದ್ದಾನೆ, ಇಲ್ಲ ಸ್ವಾಮಿ ನಾನು ನಿಮ್ಮ ಕಡೆ ಮಾಡಿಸ್ಕೊಳ್ಬೇಕು. ಯಾಕಂದರೆ ಯೋಹಾನ ಯೇಸು ಹತ್ರ ಬಂದ ಕೂಡಲೇ ತಂದೆಯ ದೇವರು ಪ್ರಕಟಣೆ ಕೊಡ್ತಾರೆ, ಈಗೋ ಲೋಕದ ಪಾಪನವರು ಯಜ್ಞದ ಕುರಿ. ಇನ್ನು ದೀಕ್ಷಾಸ್ನಾನ ಹೊಂದಿಕೊಂಡ ನಂತರ ಪವಿತ್ರಾತ್ಮ ದೇಹಾಕಾರವಾಗಿ ಅವರ ಮೇಲೆ ಇಳಿದು ಬಂದರು. ನೋಡಿ, ಮೊದಲೇ ಅವರಿಗೆ ಪ್ರಕಟಣೆ ಸಿಕ್ಕಿತ್ತು ಯೋಹಾನನಿಗೆ. ಆಗ ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಕೈಯಲ್ಲಿ ನಾನು ಮಾಡಿಸ್ಕೊಳ್ಬೇಕು, ಈಗ ನೀವು ನನ್ನ ಕೈಯಲ್ಲಿ ಮಾಡಿಸಿಕೊಳ್ಳುವುದೇ ಆಗಬಾರ್ದು. ಆಗಲ್ಲ ಯೇಸ್ವಾಮಿ ಹೇಳಿದರು, ತಡೆಯುತ್ತಾ ಇದ್ದನು ಅಂತ ವಾಕ್ಯ ಹೇಳ್ತದೆ. ಆದರೆ ಯೇಸ್ವಾಮಿ ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ನೀತಿಯನ್ನು ನೆರವೇರಿಸಬೇಕು. ಹೀಗೆ ಅವರು ಪಾಪಿಗಳಲ್ಲಿ ಒಬ್ಬನಂತಾದನು. ಇನ್ನು ಅವರು ಸೇವೆ ಮಾಡುವಾಗ ಯಾರ ಮಧ್ಯದಲ್ಲಿ ಊಟ ಜಾಸ್ತಿ ಮಾಡಿದ್ದು? ಪಾಪಿಗಳ ಮಧ್ಯದಲ್ಲಿ ಊಟ ಜಾಸ್ತಿ ಮಾಡಿದ್ರು. ಅದಕ್ಕೆ ಅವ್ರನ್ನ ಜನರು ಗೇಲಿ ಮಾಡ್ತಾಯಿದ್ರು. ಅಥವಾ ಆ ಕಾಲದ ಪರಿಶುದ್ಧರು ಅಂತ ಏನು ಸ್ವಯಂ ಘೋಷಿತ ಪರಿಶುದ್ಧರು ಇದ್ದರು, ಸ್ವಯಂ ಘೋಷಿತ ಪರಿಶುದ್ಧರು, ಅವ್ರು ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಅವನು ಪಾಪಿಗಳ ಸಂಗಡ ಊಟ ಮಾಡ್ತಾ ಇದ್ದಾನೆ, ಪಾಪಿಗಳ ಮನೆಯಲ್ಲಿ ಇಳ್ಕೊಳ್ಳಿಕ್ಕೆ ಹೋಗಿದ್ದಾನೆ. ಆಯಿತು. ಇನ್ನು ಅವ್ರನ್ನ ಶಿಲುಬೆಗೆ ಬಡಿದಾಗ ಯಾರ ಮಧ್ಯದಲ್ಲಿ ಬಡಿದರು? ಇಬ್ಬರು ದುಷ್ಕರ್ಮಿಗಳ ಮಧ್ಯದಲ್ಲಿ, ಅಥವಾ ಕಳ್ಳರು ಅಂತಲೂ ಹೇಳಿದ್ದುಂಟು, ದುಷ್ಕರ್ಮಿಗಳು ಅಥವಾ ಹೀಗೆ ಹೇಳ್ತಾರೆ ದಂಗೆಕೋರರು ಅಂತವರು, ಅವರ ಮಧ್ಯದಲ್ಲಿ ಅವ್ರನ್ನ ಸಮಾಧಿ ಮಾಡಿದರು. ಇನ್ನು ವಾಕ್ಯದಲ್ಲಿ ಹೇಳ್ತದೆ, ಹೂಣಿಟ್ಟಾಗ ಎಲ್ಲಿ ಹೂಣಿಟ್ಟರು? ಪುಷ್ಟರ ಮಧ್ಯದಲ್ಲಿ ಹೂಣಿಟ್ಟರು ಅಂತ. ಅಂದರೆ ಶ್ರೀಮಂತರು, ಮಾತು ಕೇಳದವರು, ಅವಿಧೇಯರು, ಪಾಪಿಗಳು ಆಗಿದ್ದಂಥವರ ಮಧ್ಯದಲ್ಲಿ ಹೂಣಿಟ್ಟರು ಅವರು. ಹೊಸ ಸಮಾಧಿಯಾಗಿದ್ದರೂ ಕೂಡ ಅರಿಮತಾಯದ ಯೋಸೆಫನಿಗೆ ಸಂಬಂಧಪಟ್ಟ ಸಮಾಧಿಯಾಗಿದ್ದರೂ ಕೂಡ ಯೋಸೆಫ ಕೂಡ ಒಬ್ಬ ಪಾಪಿಯಾದ ಮನುಷ್ಯನೇ. ಎಲ್ಲರೂ ಪಾಪಿಗಳು ಎಂಬ ಲೆಕ್ಕದಲ್ಲಿ ಯೋಸೆಫನು ಹಾಗೆ ಅವರ ಸುತ್ತಮುತ್ತಲೂ ಹೂಣಿಟ್ಟಂಥವರು ಪಾಪಿಗಳಾದಂಥ ಮನುಷ್ಯರೇ. ಸಮಾಧಿ ಮಾಡಿದ್ದು ಪಾಪಿಗಳ ಮಧ್ಯದಲ್ಲಿ. ಪಾಪಿಗಳಾದಂಥ ಮನುಷ್ಯರ ಮೂಲಕ ಅವರು ಹುಟ್ಟಿ ಬಂದರು. ಪಾಪಿಗಳಾದ ಮನುಷ್ಯರ ಜೊತೆಗೆ ಅವರು ತಮ್ಮನ್ನು ಎಣಿಸಿಕೊಂಡರು. ಪಾಪಿಗಳಾದ ಮನುಷ್ಯರ ಸಂಗಡವೇ ಊಟ ಮಾಡಿದರು. ಪಾಪಿಗಳ ಸಂಗಡವೇ ಅವರು ಶಿಲುಬೆಗೆ ಹಾಕಲ್ಪಟ್ಟರು. ಪಾಪಿಗಳ ಸಂಗಡವೇ ಅವರು ನಾವು ಹೂಣಿಟ್ಟರು ಎಂಬುದಾಗಿ ನೋಡಿ. ಅದಕ್ಕೆ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಪಾಪ ಜ್ಞಾನವಿಲ್ಲದಂಥ ಆತನನ್ನು ಪಾಪ ಸ್ವರೂಪಿಯಾಗ ಮಾಡಿದರು. ಹಾಗೆ ನಮ್ಮನ್ನು ದೇವರೇನು ಮಾಡ್ತಾ ಇದ್ದಾರೆ? ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗಿ ದೇವರು ನಮ್ಮನ್ನು ಮಾರ್ಪಡಿಸ್ತಾ ಇದ್ದಾರೆ ಎಂಬುದನ್ನು ವಾಕ್ಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಯಿತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗೆಯೇ ನಮಗೆ ಇನ್ನೊಂದು ವಾಕ್ಯವನ್ನು ರೋಮ ಪತ್ರಿಕೆಗೆ ಬಂದು ಓದಿಕೊಳ್ಳೋಣ. ನಾವು ರೋಮ ಪತ್ರಿಕೆಯಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿಕೊಳ್ಳೋಣ. ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂಥದ್ದಾಗಿದೆ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ನೋಡ್ತಾ ಇದ್ದೇವೆ, ಹಾಗಾದರೆ ಈ ಯೆಹೋವನೇ ನನ್ನ ಸದ್ಧರ್ಮ, ಯೆಹೋವ ಚಿದ್ಕೇನು ನಮ್ಮ ಜೀವಿತದಲ್ಲಿ ಹೇಗೆ ಆ್ಯಕ್ಟಿವೇಟ್ ಆಗ್ತದೆ ಅಂತ ಹೇಳಿದರೆ, ನಾವು ನಂಬುವಾಗ. ಏನಂತ ನಂಬುವಾಗ? ನಾನೊಬ್ಬ ಪಾಪಿ, ದೇವರು ಪರಿಶುದ್ಧನು, ನಾನು ದೇವರಿಗೆ ದೇವರು ಒಪ್ಪುವಂಥ, ದೇವರಿಗೆ ಸಮರ್ಪಕವಾಗುವಂಥ ಒಬ್ಬ ನೀತಿ ಸ್ವರೂಪಿಯಾಗಬೇಕು ಅಂತ ಹೇಳಿದರೆ, ನನ್ನ ಪಾಪಗಳನ್ನು ನಾನು ಯೇಸುವಿನ ಅಥವಾ ನನ್ನ ಪಾಪಗಳನ್ನು ಹೊತ್ತುಕೊಂಡು ಪಾಪ ಸ್ವರೂಪಿಯಾದಂಥ ಯೇಸುವಿನ ಮೇಲೆ ನಾನು ನಂಬಿಕೆ ಇಡಬೇಕು. ಅಥವಾ ನನ್ನ ಪಾಪಗಳನ್ನು ಹೊತ್ತುಕೊಂಡು ಪಾಪ ಇಲ್ಲದಂಥ, ಪಾಪ ಜ್ಞಾನವಿಲ್ಲದಂಥ ಆ ಯೇಸು ನನಗೋಸ್ಕರ ಏನು ಪಾಪ ಸ್ವರೂಪಿಯಾಗಿ ಮಾರ್ಪಟ್ಟಿದ್ದಾರೆ ಅವರಲ್ಲಿ ನಾನು ನಂಬಿಕೆ ಇಡಬೇಕು. ನಂಬಿಕೆಯಿಂದ ಮಾತ್ರ ನಾವು ಏನಾಗ್ತೇವೆ? ಯೆಹೋವ ಚಿದ್ಕೇನು ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಒಂದು ಯೇಸುವೇ ಯೆಹೋವ ಚಿದ್ಕೇನು. 2ನೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ಈಗ ನಮ್ಮನ್ನು ಯೆಹೋವ ಚಿದ್ಕೇನು ಮಾಡ್ತಾ ಇದ್ದಾರೆ. ಹೇಗೆ? ಯೆಹೋವನೇ ನನ್ನ ಸದ್ಧರ್ಮ. ಆ ಪಟ್ಟಣಕ್ಕೆ ಅಥವಾ ಆ ಸಭೆಗೆ ಅಥವಾ ನಮಗೆ ದೇವರು ಯೆಹೋವ ಚಿದ್ಕೇನು ಅಂತ ಕರೀಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾವಾಗ ನಾವು ಯೆಹೋವ ಚಿದ್ಕೇನು ಆಶೀರ್ವಾದ ಹೊಂದ್ಕೊಳ್ತೇವೆ ಅಂದರೆ, ಆ ಯೆಹೋವ ಚಿದ್ಕೇನು ಮೇಲೆ ನಾವು ನಂಬಿಕೆ ಇಡಬೇಕು. ನನಗೋಸ್ಕರ ಅವರು ನನ್ನನ್ನು ನೀತಿವಂತ ಮಾಡಲಿಕ್ಕೆ, ನನ್ನನ್ನು ಸದ್ಧರ್ಮಿ ಮಾಡಲಿಕ್ಕೆ ಅಥವಾ ನನ್ನನ್ನು ನೀತಿವಂತ ಮಾಡಲಿಕ್ಕೆ ಅವರು ನನ್ನ ಪಾಪಗಳನ್ನು ಹೊತ್ತುಕೊಂಡಿದ್ದಾರೆ. ಯಾವಾಗ ನಾವು ಸಿಂಪಲ್ ಆದಂಥ ನಂಬಿಕೆ ಇಡಲಿಕ್ಕೆ ಸಿದ್ಧರಾಗ್ತೇವೆ, ಆಗ ದೇವರು ಆ ಯೆಹೋವ ಚಿದ್ಕೇನು ಆಶೀರ್ವಾದವನ್ನು ನಮಗೆ ಕೊಡಲಿಕ್ಕೆ ಆತ ಮನಸ್ಸುಳ್ಳವನಾಗಿದ್ದಾನೆ. ಇನ್ನು ನಾವು ಒಂದು ವಾಕ್ಯವನ್ನು ಕೂಡ ಓದಿಕೊಳ್ಳುವಂಥವರಾಗಿರೋಣ. ಇದೇ ಈ ನಂಬಿಕೆಗೆ ಸಂಬಂಧಪಟ್ಟಂಥ ವಾಕ್ಯ. ನಾವು ರೋಮ ಪತ್ರಿಕೆ
4ನೇ ಅಧ್ಯಾಯಕ್ಕೆ ಬಂದು ರೋಮಪತ್ರಿಕೆ 4ನೇ ಅಧ್ಯಾಯದ 24ನೇ ವಾಕ್ಯವನ್ನು ಓದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿಯೆಂದು ಎಣಿಸಲ್ಪಡುವುದು. ನೋಡಿ, ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿಯಿಂದ ಎಣಿಸಲ್ಪಡುವುದು. ಅದರ ಹಿಂದೆ ಅಬ್ರಹಾಮನ ನಂಬಿಕೆ ಬಗ್ಗೆ ಈ 4ನೇ ಅಧ್ಯಾಯದ ಪ್ರಾರಂಭದಿಂದ ನಾನು ಆಗಲೇ ಹೇಳಿದಾಗೆ ಸ್ವನೀತಿಯಿಂದ ಇಸ್ರಾಯೇಲ್ಯರಿಗೆ ಏನು ಸಾಧ್ಯವಾಗಲಿಲ್ಲ. ಅದನ್ನು ಅಬ್ರಹಾಮನ ಇತಿಹಾಸದ ಮೂಲಕವಾಗಿ ತಿಳಿಸ್ತಾ ಉಂಟು. ಅಬ್ರಹಾಮ ದೇವರನ್ನ ನಂಬಿದನು. ಸ್ವನೀತಿ ಸ್ವಂತ ನೀತಿಯ ಮೂಲಕವಾಗಿ ದೇವರನ್ನ ಮೆಚ್ಚಿಸಲಿಕ್ಕೆ ಆಗಲ್ಲ, ಮತ್ತು ಕರ್ಮ ಮಾರ್ಗದಿಂದ ದೇವರನ್ನ ಮೆಚ್ಚಿಸಲಿಕ್ಕೆ ಆಗಲ್ಲ, ನಂಬಿಕೆ ಮಾರ್ಗದಿಂದಲೇ ದೇವರನ್ನ ಮೆಚ್ಚಿಸಲಿಕ್ಕೆ ಆಗ್ತದೆ ಎಂಬುದನ್ನು ವಿವರಿಸ್ತಾ ಬರುವಾಗ ಅಬ್ರಹಾಮನ ಬಗ್ಗೆ ಹೇಳ್ತಾ ಉಂಟು. ಈಗ ಅಬ್ರಹಾಮ ದೇವರನ್ನ ನಂಬಿದನು, ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿದ್ದು. ಅಬ್ರಹಾಮ ಏನನ್ನು ನಂಬಿದನು? 17ನೇ ವಾಕ್ಯದಿಂದ ನಾವು ನೋಡುವಾಗ ಅಲ್ಲಿ ನೋಡ್ತೇವೆ, ಅಬ್ರಹಾಮ ಹೇಗೆ ದೇವರನ್ನ ನಂಬ್ತಾನೆ? ದೇವರು ಸತ್ತವರನ್ನ ಎಬ್ಬಿಸುವನಾಗಿದ್ದಾನೆ. ಇನ್ನು ಅಬ್ರಹಾಮ ಏನೆಂದು ನಂಬ್ತಾ ಇದ್ದಾನೆ? ದೇವರು ಹೇಳಿದಂಥ ಮಾತುಗಳನ್ನು ದೇವರು ನೆರವೇರಿಸುವವನಾಗಿದ್ದಾನೆ. ಮತ್ತು ನಾವು ನೋಡ್ತಾ ಇದ್ದೇವೆ, ಇಲ್ಲದನ್ನು ಇರುವ ಹಾಗೆ ದೇವರು ಕರೆಯುವವನಾಗಿದ್ದಾನೆ. ಮತ್ತು ಕಾಲವನ್ನು 19ನೇ ವಾಕ್ಯದಲ್ಲಿ ಕಾಲವನ್ನು ನಿಯಂತ್ರಿಸುವ ಆತನಾಗಿದ್ದಾನೆ. ಅದರ ಚುಟುಕಾದಂಥ ಅರ್ಥವನ್ನು ಮಾತ್ರ ನಾನು ಹೇಳಿದ್ದೇನೆ. ಒಂದು, ದೇವರು ಸತ್ತವರನ್ನ ಎಬ್ಬಿಸ್ತಾನೆ. 2, ಇಲ್ಲದನ್ನು ಇರುವ ಹಾಗೆ ಕರೀತಾನೆ. 3, ದೇವರು ಮಾತನ್ನು ನೆರವೇರಿಸುವವನಾಗಿದ್ದಾನೆ, ವಾಗ್ದಾನಗಳಲ್ಲಿ ನಂಬಿಗಸ್ತನು ಎಂಬುದಾಗಿ. 4, ಕಾಲಗಳ ಮೇಲೆ ಆತನಿಗೆ ನಿಯಂತ್ರಣ ಉಂಟು ಎಂಬುದಾಗಿ. ನೋಡಿ, ಅಬ್ರಹಾಮ ನಂಬಿದ ನಂಬಿಕೆ ಅಷ್ಟು ಡೀಪ್. ಅದೇ ನಂಬಿಕೆ ಈಗ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಬರಬೇಕು. ಅಬ್ರಹಾಮ ಸತ್ತವರನ್ನು ದೇವರು ಬದುಕಿಸ್ತಾನೆ ಅಂತ ತನ್ನ ಮಗನ ಮೂಲಕವಾಗಿ ನಂಬಿದರು. ಮಗನನ್ನು ಯಜ್ಞ ಅರ್ಪಿಸು ಅಂತ ಹೇಳುವಾಗ ಅವನು ಸಿದ್ಧನಾಗ್ತಾನೆ. ಯಾಕಂತ ಹೇಳಿದರೆ ಅವನಿಗೆ ಗೊತ್ತಿತ್ತು, ಈ ಮಗನ ಮೂಲಕವಾಗಿ ಈ ಮಗನ ಸಂತತಿ ಆಕಾಶದ ನಕ್ಷತ್ರಗಳಷ್ಟಾಗ್ತದೆ, ಮತ್ತು ಈ ಮಗನನ್ನು ಈಗ ಯಜ್ಞ ಮಾಡುವಂತ ಹೇಳಿದ್ದಾರೆ. ಆದರೆ ಈ ಮಗನನ್ನು ನಾನು ಯಜ್ಞ ಮಾಡಿದರೂ ಕೂಡ ದೇವರು ಅವನನ್ನು ಎಬ್ಬಿಸ್ತಾರೆ. ಅದೇ ನಂಬಿಕೆ ಕ್ರಿಸ್ತ ನಂಬಿಕೆ ಎಂಬುದನ್ನು. ಈಗ ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ. ಅವರು ಸತ್ತು ಸಮಾಧಿಯಾದರು, ಬದುಕಿ ಎದ್ದು ಬಂದರು. ಈಗ ಅಬ್ರಹಾಮ ಏನು ನಂಬ್ತಾನೆ? ಸತ್ರು ನನ್ನ ಮಗನನ್ನು ದೇವರು ಎಬ್ಬಿಸ್ತಾರೆ ನಂಬಿದನು. ಈಗ ನಾವು ಎದ್ದು ಬಂದಂಥವನನ್ನು ಸರಳವಾಗಿ ನಂಬಿದರೆ ಸಾಕು. ಇನ್ನು ಯೇಸುಸ್ವಾಮಿ ಎದ್ದು ಬರುವಂಥದ್ದು ನಂತರ ಎದ್ದು ಬರುವಂಥದ್ದಲ್ಲ. ಯೇಸುಸ್ವಾಮಿ ಎದ್ದು ಬಂದುಬಿಟ್ಟಿದ್ದಾರೆ. ಎದ್ದು ಬಂದಂಥವನನ್ನು ನೋಡಿ ನಮಗೆ ಸರಳ ಮಾಡಿಕೊಟ್ಟಿದ್ದಾರೆ, ಸುಲಭ ಮಾಡಿಕೊಟ್ಟಿದ್ದಾರೆ. ಅವನನ್ನು 100 ಜನ 500 ಜನ ಒಂದೇ ಟೈಮಲ್ಲಿ ನೋಡಿದರು ಅಂತ ದೇವರ ವಾಕ್ಯದಲ್ಲಿ. ಆತ ಎದ್ದು ಬಂದದ್ದಕ್ಕೆ 1 ಸಾಕ್ಷಿ 2 ಸಾಕ್ಷಿ ಅಲ್ಲ, ಆ 12 ಜನ ಅಪೊಸ್ತಲರು ನೋಡಿದರು, ಆ ಸಹೋದರಿಯರು ನೋಡಿದರು, ಅಥವಾ ಆ ಸ್ತ್ರೀಯರು ನೋಡಿದರು, ಇನ್ನು ಪೌಲ ನೋಡಿದ, ಇನ್ನು ಅನೇಕರು ನೋಡಿದರು. ಈಗ ಯೇಸುವಿನ ಹಾಫ್ ಬ್ರದರ್ ಆಗಿದ್ದ ಯಾಕೋಬ ನೋಡಿದ. ಅವನು 12 ಜನ ಶಿಷ್ಯರಲ್ಲಿ ಸೇರಿದಂಥ ವ್ಯಕ್ತಿ ಅಲ್ಲ. ಆನಂತರ 500 ಜನರಿಗೆ ಏಕಕಾಲದಲ್ಲಿ ಯೇಸು ಸ್ವಾಮಿ ದರ್ಶನ ಕೊಟ್ಟರು. ಇವತ್ತಿನವರೆಗೆ ಅನೇಕರು ನಂಬಿದಂಥ ಅನೇಕರು ನೋಡ್ತಾನೇ ಇದ್ದಾರೆ. ಹಾಗಾಗಿ ಅಬ್ರಹಾಮನಿಗೆ ನಂಬುವುದು ಕಷ್ಟ ಇತ್ತು, ಆದರೂ ಅವನು ನಂಬಿದ. ಇವತ್ತು ನಮಗೆ ನಂಬಲಿಕ್ಕೆ ತುಂಬ ಸುಲಭ ಉಂಟು. ನೋಡಿ, ಈಗ ದೇವರು ಹೇಳ್ತಾ ಇದ್ದಾರೆ, ಅಬ್ರಹಾಮ ನಂಬಿದ, ದೇವರು ಸತ್ತವರನ್ನ ಎಬ್ಬಿಸ್ತಾರೆ, ಇಲ್ಲದನ್ನು ಇರುವಾಗೆ ಕರೀತಾರೆ, ವಾಗ್ದಾನಗಳನ್ನು ನೆರವೇರಿಸ್ತಾರೆ, ಇನ್ನು ಕಾಲಗಳನ್ನು ನಿಯಂತ್ರಿಸ್ತಾರೆ. ವಾಗ್ದಾನ ಹೇಗೆ ನೆರವೇರಿಸ್ತಾರೆ? ಮಗನನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ, ಕೊಡ್ತಾನೆ. ಅವನು ಯಾವಾಗಾದರೂ ಕೊಡ್ತಾನೆ, ಖಂಡಿತ ಕೊಡ್ತಾನೆ, ಹೇಗಾದರೂ ಕೊಡ್ತಾನೆ, ಪರಿಸ್ಥಿತಿ ಹೇಗಿದ್ದರೂ ಕೊಡ್ತಾನೆ. ಇನ್ನು ಕಾಲಗಳನ್ನು ನಿಯಂತ್ರಿಸುವಂಥದ್ದು ಹೇಗೆ? ಅವನಿಗೆ 100 ವರ್ಷ ಪ್ರಾಯ ಆಗಿತ್ತು, ಹೆಂಡತಿಗೆ 90 ವರ್ಷ ಪ್ರಾಯ ಆಗಿತ್ತು. ಮಕ್ಕಳು ಹುಟ್ಟುವಂಥ ಪ್ರಾಯದಲ್ಲಿ ಗಂಡಸು ಎಂಬಂಥ ಲೆಕ್ಕದಲ್ಲಿ ಅಬ್ರಹಾಮನಿಗೆ ಹುಟ್ಟಿದರೂ ಹುಟ್ಟಬಹುದು. ಆದರೆ ಹೆಂಗಸು ಎಂಬ ಲೆಕ್ಕದಲ್ಲಿ, ಸ್ತ್ರೀ ಎಂಬ ಲೆಕ್ಕದಲ್ಲಿ ಸಾರಳಿಗೆ ಹುಟ್ಟಲಿಕ್ಕೆ ಯಾವ ಅವಕಾಶವೂ ಇರಲಿಲ್ಲ. ಅವಳಿಗೆ ಮಕ್ಕಳು ಹುಟ್ಟುವಂಥ ಕಾಲ ದಾಟಿ ಹೋಗಿತ್ತು. ಆದರೆ ಅಬ್ರಹಾಮ ಏನು ನಂಬ್ತಾನೆ? ಇಲ್ಲ, ನನ್ನ ದೇವರು ಕಾಲಗಳ ಮೇಲೆ ನಿಯಂತ್ರಣವುಳ್ಳಂಥ ದೇವರು. ಅವನು ಕಾಲಗಳನ್ನು ಬದಲಾಯಿಸ್ತಾನೆ, ಶರೀರದ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ನಮ್ಮ ಮುಪ್ಪನ್ನು ಯೌವನವಾಗಿ ಮಾರ್ಪಡಿಸಲಿಕ್ಕೆ ಅವನಿಗೆ ಸಾಧ್ಯವಾಗ್ತದೆ. ನೋಡಿ, ಹಾಗೆ ಅವನು ನಂಬ್ತಾನೆ. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯಿಂದ ಎಣಿಸಲ್ಪಟ್ಟಿತ್ತು. ಈಗ ದೇವರು ನಮಗೆ ತುಂಬ ಸರಳಗೊಳಿಸಿಕೊಟ್ಟಿದ್ದಾರೆ. ಈಗ ನಾವು ಎಷ್ಟು ನಂಬಬೇಕು? ಇಷ್ಟೇ ನಂಬಬೇಕು. ಏನು? ನಮ್ಮ ಕರ್ತನಾಗಿರುವ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯ ನೀತಿ ಎಂದು ಎಣಿಸಲ್ಪಡುವುದು. ಇಷ್ಟೇ ಸುಲಭವಾಗಿ. ಓ ನನ್ನ ತಂದೆಯ ದೇವರು ನಮ್ಮ ಕರ್ತನಾಗಿರುವ ಯೇಸುವನ್ನು ತನ್ನ ಒಬ್ಬನೇ ಮಗನನ್ನು ಮರಣದಿಂದ ಎಬ್ಬಿಸಿದ್ದಾನೆ, ನಾನು ನಂಬಿದ್ದೇನೆ, ಸಾಕು. ಈಗ ಅಬ್ರಹಾಮನಿಗೆ ಈಕ್ವಲ್ ಆದಂಥ ನಂಬಿಕೆಯಾಗಿ ದೇವರು ನಮಗೆ ಅದನ್ನು ಗಣನೆಗೆ ತೆಗೆದುಕೊಂಡು ಬಿಡ್ತಾರೆ. ಹಾಗೆ ಯೆಹೋವ ಚಿದ್ಕೇನು ಎಂಬಂಥದ್ದು ಹೇಗೆ ನೆರವೇರ್ತದೆ? ಒಂದು ಕರ್ತನಾಗಿರುವ ಯೇಸುವಲ್ಲಿ ನಂಬಿಕೆ ಇಡಬೇಕು.
ಆತ ಸತ್ತು ಸಮಾಧಿಯಾಗಿ 3ನೇ ದಿನ ಬದುಕಿದ್ದು ಮೊದಲು. ತಂದೆಯ ದೇವರಲ್ಲಿ ಅದೇ ನಂಬಿಕೆಯನ್ನು ತಂದೆಯ ದೇವರಲ್ಲಿ ಇಡಬೇಕು. ಹೇಗೆ? ನನ್ನ ತಂದೆಯಾದ ದೇವರು ಅಥವಾ ನಮ್ಮ ಕರ್ತನಾಗಿರುವ ಯೇಸುವಿನ ತಂದೆಯಾದಂಥ ದೇವರು ಯೇಸು ಕ್ರಿಸ್ತನನ್ನು 3ನೇ ದಿನ ಎಬ್ಬಿಸಿದ್ದಾನೆ. ಆವಾಗ ಆ ಯೆಹೋವ ಚಿದ್ಕೇನು ದೇವರಲ್ಲಿ ನಾವು ನಂಬಿಕೆ ಇಟ್ಟಿದ್ದೇವೆ. ಇನ್ನು ಆ ಯೆಹೋವ ಚಿದ್ಕೇನು ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಬಂದು ಯೆಹೋವನೇ ನನ್ನ ಸದ್ಧರ್ಮ ಎಂಬುದಾಗಿ ನಮಗೆ ನಮ್ಮ ಜೀವಿತದಲ್ಲಿ ಅನುಭವದಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನು ಬಿಟ್ಟು ನಾವು ಕರ್ಮ ಮಾರ್ಗದಿಂದ ಅಥವಾ ನಮ್ಮ ಸ್ವಂತ ಒಂದು ನೀತಿಯ ಮೂಲಕವಾಗಿ ದೇವರ ಬಳಿಗೆ ಹೋಗ್ತೇವೆ ಅಂತ ಹೇಳಿದರೆ ನಮಗೆ ಖಂಡಿತವಾಗಿ ಸಾಧ್ಯವಾಗುವುದಿಲ್ಲ. ಯಾಕಂತೇಳಿದರೆ ಯಾರೂ ಕೂಡ ನೀತಿವಂತರಿಲ್ಲ. ನಮ್ಮ ನೀತಿಯ ಕೃತ್ಯಗಳೆಲ್ಲ ಅದು ಹೊಲೆಯ ಬಟ್ಟೆ ಅಂತಿದೆ. ಆದರೆ ನಾವು ಯೇಸು ಕ್ರಿಸ್ತನು ಮಾಡಿದಂಥ ಆ ಕಲ್ವಾರಿ ಯಜ್ಞದ ಮೇಲೆ ನಂಬಿಕೆ ಇಡುವುದಾದರೆ ಅಥವಾ ತನ್ನನ್ನೇ ಅರ್ಪಿಸಿಕೊಂಡಂಥ ಆ ಯಜ್ಞದ ಮೇಲೆ ನಂಬಿಕೆ ಇಡುವಾಗ ಯೆಹೋವ ಚಿದ್ಕೇನು ಆಶೀರ್ವಾದ ನಮಗೆ ದೊರಕುವಂಥದ್ದಾಗಿರುತ್ತದೆ. ಹಾಗಾಗಿ ನಮ್ಮ ಕರ್ತನ ನಾಮ ಯೆಹೋವ ಚಿದ್ಕೇನು. ಅದರ ಅರ್ಥ ಇಷ್ಟೇ, ಲೋಕದ ಎಲ್ಲ ಜನರನ್ನು ನೀತಿವಂತರಾಗಿ ಮಾಡಲಿಕ್ಕೆ ಆತ ಮನಸ್ಸುಳ್ಳಂಥ ದೇವರು ಎಂಬುದಾಗಿ. ಲೋಕದ ಕೆಲವೇ ಆರಿಸಲ್ಪಟ್ಟ ಜನರನ್ನು ಮಾತ್ರ ನೀತಿವಂತ ಮಾಡಲಿಕ್ಕೆ ಆತ ಇಷ್ಟಪಡ್ತಾ ಇಲ್ಲ. ಆತ ಇಡೀ ಲೋಕದ ಜನ ಮೊದಲು ಆತನೇ ಯೆಹೋವ ಚಿದ್ಕೇನು, ಇನ್ನು ಆತನ ನಂಬಿಕೆ ಇಡುವಂಥ ಎಲ್ಲರಿಗೂ ಯೆಹೋವ ಚಿದ್ಕೇನು ಆಶೀರ್ವಾದ ಅಥವಾ ನೀತಿವಂತರನ್ನಾಗಿ ಮಾಡುವ ಆಶೀರ್ವಾದ ಕೊಡಲಿಕ್ಕೆ ದೇವರು ಇಷ್ಟಪಡ್ತಾ ಇದ್ದಾನೆ. ಹೌದು, ಅಷ್ಟೇ ಖಂಡಿತವಾಗಿ. ಪ್ರಿಯ ವೀಕ್ಷಕರೇ, ಈ ಒಂದು ಯೆಹೋವ ಚಿದ್ಕೇನು ಈ ಒಂದು ಎಪಿಸೋಡ್ ನಿಮಗೆ ಆಶೀರ್ವಾದದಾಯಕವಾಗಿ ನೆನೆಸ್ತೇನೆ. ಹೌದು, ನೀವು ಎಂಥದೇ ಒಂದು ಪಾಪದಲ್ಲಿದ್ದಿರ್ಬೋದು, ಆ ಒಂದು ಕಡು ಕೆಂಪಾದಂಥ ಒಂದು ಅಥವಾ ಅಷ್ಟು ಕ್ರೂರವಾದಂಥ ಪಾಪದಲ್ಲಿ ನೀವು ಇದ್ದಿರ್ಬೋದು. ಆದರೆ ಆತ ಮೇಲೆ ನಂಬಿಕೆ ಇಡುವುದಾದರೆ ಆತ ನಮ್ಮನ್ನು ಮಾರ್ಪಡಿಸಿ ಶಕ್ತನಾಗಿದ್ದಾನೆ. ನಮ್ಮೆಲ್ಲ ಪಾಪವನ್ನು ತೆಗೆದು ಆತನು ಆ ಒಂದು ನೀತಿವಂತರಾಗಿ ಆತನ ಕರೀಲಿಕ್ಕೆ ಶಕ್ತನಾಗಿದ್ದಾನೆ. ಜನರು ನಮ್ಮನ್ನು ಅನೀತಿವಂತರೆಂಬುದಾಗಿ ಕರಿಬೋದು, ಜನರು ನಮ್ಮನ್ನು ಏನೇ ಹೇಳ್ಬೋದು. ಆದರೆ ನಾವು ಆತನ ಬಳಿಗೆ ಬರುವುದಾದರೆ ಪಾಪಿಯಾದ ಎಂಥ ಪಾಪಿಯಾದ ಜನರು ಕೂಡ ಆತನು ಸಂಪೂರ್ಣವಾಗಿ ಮಾರ್ಪಡಿಸಿ ನಮ್ಮನ್ನು ನೀತಿವಂತರೇ ಮಾರ್ಪಡಿಸಿ ನಮ್ಮನ್ನು ಬೇರೆ ಯಾವುದೇ ಮಾರ್ಗ ಇಲ್ಲ ನಾವು ನೀತಿವಂತರಾಗೋದಕ್ಕಾಗಿ. ಈಗ ತನ್ನ ಸೇವಕರು ಹೇಳಿದರು, ಆ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಜನರು ಏನು ಮಾಡ್ತಾರೆ ಅಂದರೆ ಸ್ವಂತ ಪ್ರಯತ್ನದಿಂದ ನೀತಿವಂತರಾಗೋದಕ್ಕಾಗಿ ಪ್ರಯತ್ನ ಮಾಡೋದಾದರೆ ಆಗುವುದಿಲ್ಲ. ಯಾಕೆ ದೇವರ ವಾಕ್ಯ ಹೇಳ್ತದೆ, ಪ್ರತಿಯೊಬ್ಬರು ಕೂಡ ಪಾಪಿಯಾಗಿದ್ದಾನೆ. ಈ ಲೋಕದಲ್ಲಿಂದ ಯಾವುದೇ ವ್ಯಕ್ತಿಯಾಗಲಿ ಎಂಥ ಒಂದು ಧರ್ಮ ಕಾರ್ಯಗಳಿಂದಾಗಿ ಯಾವುದರ ಮೂಲಕವಾಗಿ ಆತನು ನೀತಿವಂತನಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಪಾಪ ಎಂಬುದಾಗಿ ಆತನಲ್ಲಿ ಇದೆ. ಅದನ್ನು ನಿವಾರಿಸೋದಕ್ಕಾಗಿ ದೇವರು ನಮ್ಮ ಬಳಿಗೆ ಬಂದಿದ್ದಾನೆ. ಆತನ ಸ್ವೀಕರಿಸೋದಕ್ಕಾಗಿ ನಾವು ಮಾಡಬೇಕಾದಿಷ್ಟೇ, ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡಬೇಕು, ಆತನನ್ನು ನಾವು ಅಂಗೀಕಾರ ಮಾಡಿಕೊಳ್ಬೇಕು. ಪ್ರಿಯ ವೀಕ್ಷಕರು, ಈ ಒಂದು ಎಪಿಸೋಡ್ ನಿಮಗೆ ಆಶೀರ್ವಾದದಾಯಕವಾಗಿ ನೆನೆಸ್ತೇನೆ. ಇವರೆಗೆ ಇಲ್ಲಿ ಬಂದು ಯೆಹೋವನ ಗುಣಾತಿಶಯಗಳ ಬಗ್ಗೆ, ಒಂದು ಯೆಹೋವ ಚಿದ್ಕೇನು ಇದರ ಬಗ್ಗೆ ತಿಳಿಪಡಿಸಿರುವಂಥ ಪಾಸ್ಟರ್ ಬಿ.ಜೆ. ಅಬ್ರಹಾಂ ಅವರಿಗೆ ನಮ್ಮೆಲ್ಲರ ನಮ್ಮ ಆಸ್ತಿ ಟಿವಿ ತಂಡದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ವಂದನೆ ತಿಳಿಸ್ತೇನೆ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ಆತನ ಗುಣಾತಿಶಯಗಳ ಬಗ್ಗೆ ನಾವು ನಿಮಗೆ ತಿಳಿಯಪಡಿಸಲಿಕ್ಕೆ ಇಷ್ಟಪಡ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.